ಶಿಗ್ಗಾಂವಿ ಸವಣೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಯಾಸೀರ್ ಅಹಮದ್ ಖಾನ್ ಪಠಾಣ್ ಅವರ 45ನೇ ಹುಟ್ಟುಹಬ್ಬದ ಪ್ರಯುಕ್ತ ದುಣಶಿ ಗ್ರಾಮದಲ್ಲಿ ಬೃಹತ್ ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿತ್ತು. ತಾಲೂಕಿನ ವಿವಿಧ ಭಾಗಗಳಿಂದ ಆಗಮಿಸಿದ ಅನೇಕ ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಸ್ವಯಂ ಪ್ರೇರಿತವಾಗಿ ಶಿಬಿರದಲ್ಲಿ ಭಾಗವಹಿಸಿ ರಕ್ತದಾನ ಮಾಡಿದರು. ಶಿಬಿರದಲ್ಲಿ 300ಕ್ಕೂ ಹೆಚ್ಚು ಮಂದಿ ಭಾಗವಹಿಸಿದರು. ರಕ್ತದಾನ ಶಿಬಿರಕ್ಕೆ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯ ವತಿಯಿಂದ ವೈದ್ಯಕೀಯ ಸೌಲಭ್ಯ ಹಾಗೂ ಅಗತ್ಯ ಸಿಬ್ಬಂದಿಯನ್ನು ಒದಗಿಸಲಾಗಿತ್ತು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡ ಹಾಗೂ ಸಮಾಜ ಸೇವಕ ಇಸಾಕ್ ಅಹಮದ್ ನೀರಲ್ಕಟ್ಟಿ ಮಾತನಾಡಿ, ಶಾಸಕರ ಹುಟ್ಟುಹಬ್ಬದ ಪ್ರಯುಕ್ತ ಕ್ಷೇತ್ರದ ಸುಮಾರು 8 ಕಡೆಗಳಲ್ಲಿ ರಕ್ತದಾನ ಶಿಬಿರಗಳನ್ನು ಆಯೋಜಿಸಲಾಗಿದೆ. ದುಣಶಿಯಲ್ಲಿ ಶಿಬಿರಕ್ಕೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಎಂದು ತಿಳಿಸಿದರು. ನಮಗೀರೆಲ್ಲ ನಮ್ಮ ಸಿದ್ದಾಪುರ ತಾಲೂಕು ಶಾಸಕರು ಯಾಸೀರ್ ಅಹಮದ್ ಖಾನ್ ಪಠಾಣ್ ಸಾಹೇಬ್ರು ಅವ್ರದ್ದು ಜನ್ಮದಿನ ಇರ್ತೈತಿ. ಅದಕ್ಕೆ ನಾವು ಎಲ್ಲರೂ ರಕ್ತದಾನ ಮಾಡೋದು ಇವತ್ತು ನಮ್ಮ ದುಣಶಿ ಜಡ್ಪಿಗೆ ನಾವು ಮಾಡಾಕ್ತೀವಿ. ಮುಖಂಡ ಅಣ್ಣಪ್ಪ ಲಮಾನಿ ಮಾತನಾಡಿ, ಪ್ರತಿ ವರ್ಷ ಶಾಸಕರ ಹುಟ್ಟುಹಬ್ಬದ ಪ್ರಯುಕ್ತ ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗುತ್ತಿದೆ. ಇಂತಹ ಶಿಬಿರಗಳಿಂದ ರಕ್ತದಾನ ಕೊರತೆಯನ್ನು ನೀಗಿಸಲು ಸಹಕಾರಿಯಾಗುತ್ತದೆ. ಮುಂದಿನ ವರ್ಷ ಇನ್ನಷ್ಟು ದೊಡ್ಡ ಮಟ್ಟದಲ್ಲಿ ರಕ್ತದಾನ ಶಿಬಿರ ಆಯೋಜಿಸುವ ಯೋಜನೆ ಇದೆ ಎಂದರು. ಸರ್, ಈ ವರ್ಷ ಶಾಸಕರದ 45ನೇ ಹುಟ್ಟುಹಬ್ಬವನ್ನು ಮಾಡತ್ತೀರಿ. ಯಾವ ರೀತಿ ಹೇಗೆ ಅನಿಸ್ತಾ ಇದೆ ನಿಮಗೆ? ಇಲ್ಲ, ನಮ್ಮ ಇತಿಹಾಸದಲ್ಲಿ ರಾಜಕೀಯ ಜೀವನದಲ್ಲಿ ಈ ಭಾಗದಲ್ಲಿ ಯಾವತ್ತೂ ಬ್ಲಡ್ ಡೊನೇಷನ್ ಒಬ್ಬ ಬಡವರ ಬಗ್ಗೆ ಕಾಳಜಿ ತಗೊಳ್ಳೋಂಥ ಒಬ್ಬ ನಾಯಕ ಏಕೈಕ ಯಾರಿದ್ರೆ ಅದು ಯಾಸೀರ್ ಅಹಮದ್ ಖಾನ್ ಪಠಾಣ್ ಸಾಹೇಬ್ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ. ಮತ್ತು ನಮ್ಮ ದುಣಶಿ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಎಲ್ಲ ಮುಖಂಡರು, ಎಲ್ಲ ಕಾರ್ಯಕರ್ತರು ಎಲ್ಲ ಸ್ವಇಚ್ಛೆಯಿಂದ ಅವರವರ ಪ್ರೀತಿ ಅಭಿಮಾನದಿಂದ ಮತ್ತು ಶಾಸಕರ ಅಭಿಮಾನಿಗಳು ಎಲ್ಲ ಶಿಗ್ಗಾಂವ್ ಸೌರ ಮತಕ್ಷೇತ್ರದಲ್ಲಿ ಆ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಎಲ್ಲ ಕಡೆನೂ ಈ ಥರ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಬ್ಲಡ್ ಡೊನೇಷನ್ ಅನ್ನು ಮಾಡ್ತಾ ಇದ್ದಾರೆ. ಸರ್, ಹೋದ ಸಾರಿನೂ ಕೂಡ ಬ್ಲಡ್ ಕ್ಯಾಂಪನ್ನು ಅರೇಂಜ್ ಮಾಡಿದ್ರಿ. ಈ ಸಾರಿ ಬೇರೆ ಏನಾದರೂ ಪ್ಲಾನ್ ಮಾಡ್ಬೋದಿತ್ತಲ್ಲ? ಬೇರೆ ಥರ ಪ್ಲ್ಯಾನ್ ಆಗಂದ್ರೆ ಇವತ್ತಿನ ದಿವಸ ನಮ್ಗೆ ಹುಬ್ಳಿ ನೇರ ಆಗೋದ್ರಿಂದ ಕೆಮ್ಸ್ ಇರೋದ್ರಿಂದ ಶಿಗ್ಗಾಂವ್ ಹಾಸ್ಪಿಟ್ಲ್ ಮತ್ತು ಹಾವೇರಿ ಹಾಸ್ಪಿಟ್ಲ್ ಇವೆಲ್ಲ ರಕ್ತದಾನದ ಒಂದು ಶಿಬಿರ ಮಾಡೋದ್ರಿಂದ ರೋಗಿಗಳಿಗೆ ಭಾಳಷ್ಟು ಅನುಕೂಲ ಆಗ್ತದೆ ಅನ್ನೋಂಥ ಮಾತನ್ನು ಯಾವುದೋ ಒಂದು ಉದ್ದೇಶ ಇಟ್ಕೊಂಡು ನಾವು ಈ ಬಾರಿ ರಕ್ತದಾನ ಶಿಬಿರವನ್ನು ಹಮ್ಮಿಕೊಟ್ಟಿದ್ವಿ. ಮುಂದಿನ ವರ್ಷ ಏನಾದರೂ ಪ್ಲಾನ್ ಆಯ್ತಾ ಅಥವಾ ಮುಂದಿನ ವರ್ಷನೂ ಕೂಡ? ಮುಂದಿನ ವರ್ಷ ನಾವೆಲ್ಲ ಯುವ ಕಮಿಟಿ ವತಿಯಿಂದ ಎಲ್ಲರೂ ಮಾತಾಡ್ಕೊಂಡು. ಈ ಸಂದರ್ಭದಲ್ಲಿ ಅಬ್ಬಾಸ್ ಅಲಿ ಬಂಕಾಪುರ್, ಜಾಫರ್ ಅಹಮದ್, ಆನಂದ್ ಹರ್ಜನ್, ಖಾದರ್ ಬಾಷಾ ಜಕ್ಕನಗಟ್ಟಿ ಸೇರಿದಂತೆ ಅನೇಕ ಮುಖಂಡರು ಹಾಗೂ ಕಾರ್ಯಕರ್ತರು, ಸಾರ್ವಜನಿಕರು ಭಾಗವಹಿಸಿದರು.